ದಯವಿಟ್ಟು ತಿಳ್ಕೊಳ್ಳಿ, ಸಕ್ಕರೆ ಕಾಯಿಲೆ ಬಂದ್ರೆ ಅನ್ನ ತಿನ್ನಬಾರ್ದು ಅಂತ ಎಲ್ಲಿಯೂ ಇಲ್ಲ. ಒಬ್ಬೊಬ್ರು ಒಂದೊಂದರ ಕನ್ಫ್ಯೂಷನ್ ಮಾಡಿರ್ತಾರೆ, ನೀವು ಅದ್ ತಗೋ ಇದ್ ತಗೋ ಅಂತ ಹೇಳಿ ಕನ್ಫ್ಯೂಷನ್. ನೀವು ಏನನ್ನ ತಗೊಳ್ಳಿ, 3 ತಿಂಗಳೊಳಗೆ ನಿಮ್ ಶುಗರ್ HbA1c 6.5 ಬರ್ಲಿಲ್ಲ ಅಂದ್ರೆ ನಿಮ್ ಟ್ರೀಟ್ಮೆಂಟ್ ಇಸ್ ಎ ಫೇಲ್ಯೂರ್, ಅದು ಬೋಗಸ್ ಅಂತ. ಬಹಳ ಸರಳವಾಗಿ ಹೇಳ್ತೀವಿ, 3 ಸಾರಿ ತಿನ್ನೋದನ್ನ 5 ಸಾರಿ ತಿನ್ನಿ. ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಡಬಹುದೇ ಹೊರತು ವಾಸಿ ಮಾಡಲಿಕ್ಕೆ ಯಾವುದೇ ಸಿಸ್ಟಮ್ ಇಂದ ಸಾಧ್ಯವಿಲ್ಲ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಮಧುಮೇಹ, ಸಕ್ಕರೆ ಕಾಯಿಲೆ ಇದು ಇವತ್ತಿನ ಕಾಯಿಲೆ ಅಲ್ಲ, ಸುಶ್ರುತ ಮಹಾರಾಜನ ಕಾಲದಿಂದಲೂ ಕೂಡ ಇರುವಂತಹ ಕಾಯಿಲೆ. ಇನ್ಫ್ಯಾಕ್ಟ್ ಭೂಮಿಯ ಮೇಲೆ ಮೊದಲನೇ ಲ್ಯಾಬ್ ಯಾರು ತೆಗೆದ್ರು ಅಂದ್ರೆ ಸುಶ್ರುತ ಮಹಾರಾಜ ಅಂತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲೇ ಮರಳು ಗುಡ್ಡೆ ಮಾಡಿ ಅದ್ರ ಮೇಲೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೇಳೋರು. ಯಾವ ಗುಡ್ಡೆಗೆ ಬಂದು ಇರುವೆ ಮುತ್ಕೊಳ್ತಿದ್ವಲ್ಲ ಅವನಿಗೆ ಮಧುಮೇಹ ಕಾಯಿಲೆ ಇದೆ ಅಂತ ಆಗಿನ ಕಾಲದಲ್ಲೇ ಡಯಾಗ್ನೋಸ್ ಮಾಡೋರು. ಈಗ 2-3 ಮಿತ್ಸ್ ಬಗ್ಗೆ ನಿಮಗೆ ಮಾತಾಡ್ತೀನಿ ಅಷ್ಟೇ. ಸಕ್ಕರೆ ಕಾಯಿಲೆ ಅಂದ್ರೆ ಇದೊಂದು ಕಾಯಿಲೆ ಅಲ್ಲ, ಇದೊಂದು ಡಿಸಾರ್ಡರ್, ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ. ನಾರ್ಮಲ್ ಮನುಷ್ಯನ ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇದೆ, ಅದು 150 ಗ್ರಾಮ್. ಅದರೊಳಗೆ ಐಲೆಟ್ಸ್ ಆಫ್ ಲಾಂಗರಾನ್ಸ್ ಅಂತ ಇರುತ್ತೆ, ಅವು ಮೈಕ್ರೋಸ್ಕೋಪಿಕ್. ಅದರಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ತಿಂದ ಆಹಾರ ಅಲ್ಟಿಮೇಟ್ಲಿ ನೀವೇನ ತಿನ್ನಿ ಗ್ಲೂಕೋಸಿಗೆ ಕನ್ವರ್ಟ್ ಆಗುತ್ತೆ, ಅಮೈನೋ ಆಸಿಡ್ಸ್ ಅದೆಲ್ಲ. ಆ ಗ್ಲೂಕೋಸ್ ನಮ್ಮ ರಕ್ತದಲ್ಲಿ ಹರಿತಾ ಇರುತ್ತೆ. ಪ್ರತಿ ಆರ್ಗನ್ಗೂ ರಕ್ತ ಕ್ಯಾರಿ ಆದಾಗೆ ಆಕ್ಸಿಜನ್ ತಗೊಂಡೋಗುತ್ತೆ. ಬಟ್ ಶಕ್ತಿ ಬೇಕಾದ್ರೆ, ಇವಾಗ ನನ್ನ ಬೆಲ್ ಕೆಲಸ ಮಾಡ್ಬೇಕಂದ್ರೆ ನನ್ನ ಮಸಲ್ಸ್ಗೆ ಶಕ್ತಿ ಬೇಕು. ಈ ಶಕ್ತಿ ಬರೋದು ಗ್ಲೂಕೋಸ್ನಿಂದ. ಈ ರಕ್ತದೊಳಗಿರುವ ಗ್ಲೂಕೋಸು ಸೆಲ್ ಒಳಕ್ಕೆ ಹೋಗ್ಬೇಕಾದ್ರೆ ಇನ್ಸುಲಿನ್ ಬೇಕು, ಅದು ತಳ್ಳುತ್ತೆ ಅದನ್ನ. ಯಾರಿಗೆ ಇನ್ಸುಲಿನ್ ಕಡಿಮೆ ಇರುತ್ತಲ್ಲ ಅವರಿಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂತ ಅರ್ಥ. ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಮಧುಮೇಹದಲ್ಲಿ 2 ರೀತಿಯ ಡಯಾಬಿಟಿಸ್ ಮೆಲಿಟಸ್, ಟೈಪ್ 1 ಅಂಡ್ ಟೈಪ್ 2. ಸಿಂಪಲ್ ಆಗಿ ಹೇಳ್ತೀನಿ. ಟೈಪ್ 1 ಅಂದ್ರೆ 7 ವರ್ಷದ ಹುಡುಗನಿಗೆ ಇನ್ಸುಲಿನ್ ಕೊಡ್ತಾ ಇದ್ದೀವಿ ಅಂದ್ರೆ ಅವನಿಗೆ ಟೈಪ್ 1 ಡಯಾಬಿಟಿಸ್ ಅಂತೀವಿ. ಇದಕ್ಕೆ ಕಾರಣ ಕಾಂಜೆನೈಟಲ್ ಆಬ್ಸೆನ್ಸ್, ಜೆನೆಟಿಕಲ್ ಡಿಸಾರ್ಡರ್ ಅಂತೀವಿ ನಾವು. 40 ವರ್ಷದ ಮೇಲೆ ಯೂಶಲಿ ಟೈಪ್ 2 ಡಯಾಬಿಟಿಸ್ ಅಂತ ಶುರುವಾಗುತ್ತೆ. ಅವ್ರಿಗೆ ಇನ್ಸುಲಿನ್ ಇರುತ್ತೆ, ಆದರೆ ಅದರ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಸೊ ಯಾವಾಗ ಇನ್ಸುಲಿನ್ ಕಡಿಮೆ ಆಗುತ್ತಲ್ಲ, ಈವರೆಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ. ಇದನ್ನ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ಬಹಳ ಸರಳ. ಬಹಳ ಜನಕ್ಕೆ ಪಾಲಿಡಿಪ್ಸಿಯಾ, ಪಾಲಿಪೇಜಿಯಾ, ಪಾಲಿಯೂರಿಯಾ. ಪಾಲಿಯೂರಿಯಾ ಅಂದ್ರೆ ತುಂಬಾ ಸಾರಿ ರಿಸರ್ಚ್ ಮಾಡ್ತಾರೆ, ಪಾಲಿಡಿಪ್ಸಿಯಾ ಅಂದ್ರೆ ತುಂಬಾ ಸಾರಿ ನೀರು ಕುಡಿತಾರೆ, ಪಾಲಿಪೇಜಿಯಾ ಅಂದ್ರೆ ತುಂಬಾ ಸಾರಿ ಊಟ ಮಾಡ್ತಾರೆ ಆದರೆ ಸವ್ಕೊಂಡು ಹೋಗ್ತಾರೆ. ಇದು ಈ ರೋಗದ ಲಕ್ಷಣಗಳು. ಇನ್ ಕೆಲವರಿಗೆ ಗಾಯವಾಸಿ ಆಗಲ್ಲ, ಇನ್ ಕೆಲವರಿಗೆ ತುಂಬಾ ಬಾಯಾರುತ್ತೆ, ಬಾಯೆಲ್ಲ ಒಣಗೋಗುತ್ತೆ. ಒಂದು ಸಾರಿ ನೀವು ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್, ಫಾಸ್ಟಿಂಗು 124ಕ್ಕಿಂತಲೂ ಕಡಿಮೆ ಇರಬೇಕು, ಪೋಸ್ಟ್ ಪಾಂಡ್ರಿಯಲ್ಲು ಅಂದ್ರೆ ತಿಂದ ಮೇಲೆ 160ಕ್ಕಿಂತಲೂ ಕಡಿಮೆ ಇರಬೇಕು. HbA1c ಅಂತ ಅದನ್ನ ಮಾಡಿದ್ರೆ 3 ತಿಂಗಳು ಡಯಾಬಿಟಿಸ್ ಕಂಟ್ರೋಲ್ ನಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. 6.5 ಒಳಗಡೆ ಇದ್ರೆ ಯೂಶಲಿ ನಾನ್ ಡಯಾಬಿಟಿಕ್, ಅದಾದ್ಮೇಲೆ ಡಯಾಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತೀವಿ, ಅಥವಾ ಪ್ರೀ ಡಯಾಬಿಟಿಕ್ ಅಂತಾನು ಹೇಳ್ತೀವಿ. ಸೊ ಇದರಲ್ಲಿ 3 ಬಹಳ ಇಂಪಾರ್ಟೆಂಟ್. ದಯವಿಟ್ಟು ತಿಳ್ಕೊಳ್ಳಿ, ಸಕ್ಕರೆ ಕಾಯಿಲೆ ಬಂದ್ರೆ ಅನ್ನ ತಿನ್ನಬಾರ್ದು ಅಂತ ಎಲ್ಲಿಯೂ ಇಲ್ಲ. ಆದಷ್ಟು ಸಕ್ಕರೆ, ಬೆಲ್ಲ, ಜೇನುತುಪ್ಪನ ಅವಾಯ್ಡ್ ಮಾಡಿ ಅಂತೀವಿ. ಯಾಕಂದ್ರೆ ನಮ್ಮ ಆಹಾರದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ ನಾವು. ನೀವೇನಾದ್ರು ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ನಿಮ್ಮ ರಕ್ತದ ಶುಗರ್ ಜುಯ್ ಅಂತ ಮೇಲೆ ಹೋಗುತ್ತೆ. ಬೆಲ್ಲಕ್ಕೂ ಸಕ್ಕರೆಗೂ ವ್ಯತ್ಯಾಸ ಇಲ್ಲ. ಸಕ್ಕರೆ, ಬೆಲ್ಲದಲ್ಲಿ ಐರನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಸಕ್ಕರೆಗಿಂತಲೂ ಬೆಟ್ರ್ ಬೇರೆದಕ್ಕೆ, ಶುಗರ್ನಾಗಲ್ಲ, ಅದು ಕೂಡ ಹಿಂಗೆ ಹೋಗುತ್ತೆ. ಅದೇ ನೀವು ರಾಗಿ ಮುದ್ದೆ ತಿಂದ್ರೆ ನಿಮ್ಮ ಬ್ಲಡ್ ಶುಗರ್ ಹಿಂಗ್ ಹೋಗುತ್ತೆ, ದಪ್ಪಕ್ಕೆ ಅನ್ನ ತಿಂದ್ರೆ ಹಿಂಗ್ ಹೋಗುತ್ತೆ. ಅಂದ್ರೆ ನೀವು ತಿಂದ ಆಹಾರದಲ್ಲಿ ಏಕ್ದಮ್ ಶೂಟ್ ಆಗಬಾರ್ದು. ಅಂತ ಆಹಾರಗಳು ಒಳ್ಳೆವು. ಯಾವ ಅಂತ ಆಹಾರಗಳು ಅಂದ್ರೆ ಸೊಪ್ಪು, ತರಕಾರಿಗಳು, ಹಣ್ಣುಗಳಲ್ಲಿ ಹೇಳ್ತೀವಿ ಚೇಪೆ ಹಣ್ಣು, ದ್ವಾರ ಇರೋ ಹಣ್ಣುಗಳು, ಪರಂಗಿ ಹಣ್ಣು, ಇನ್ನು ಪೂರ ಹಣ್ಣಾಗಿರ್ಬಾರ್ದು, ಫೈಬರ್ ಜಾಸ್ತಿ ಇರಬೇಕು. ಅಂತ ಹಣ್ಣುಗಳು, ಅಂತ ಆಹಾರವನ್ನು ತಿನ್ನಿ ಅಂತೀವಿ. ಅನ್ಫಾರ್ಚುನೇಟ್ಲಿ ಇವತ್ತು ಅನೇಕ ಸಿಸ್ಟಮ್ಸ್ ಇದಾವೆ. ಅಲೋಪತಿ ಬಿಟ್ರೆ ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ. ಒಬ್ಬೊಬ್ರು ಒಂದೊಂದರ ಕನ್ಫ್ಯೂಷನ್ ಮಾಡಿರ್ತಾರೆ, ನೀವು ಅದ್ ತಗೋ ಇದ್ ತಗೋ ಅಂತ ಹೇಳಿ ಕನ್ಫ್ಯೂಷನ್. ನೀವು ಏನನ್ನ ತಗೊಳ್ಳಿ, ನಿಮ್ ಬ್ಲಡ್ ಶುಗರು ಲ್ಯಾಬೊರೇಟರಿ ವೈಸ್ ನಾರ್ಮಲ್ ಇಲ್ಲ, ನಾನು ಏನೋ ಚೆನ್ನಾಗಿದ್ದೀನಿ ಪರವಾಗಿಲ್ಲ, ಅವೆಲ್ಲ ಬಿಟ್ಟು ಬಿಡಿ. ನೀವೇನ ಸಿಸ್ಟಮ್ ತಗೊಳ್ಳಿ,
3 ತಿಂಗಳೊಳಗೆ ನಿಮ್ಮ ಶುಗರ್ HbA1c 6.5 ಬರಲಿಲ್ಲ ಅಂದ್ರೆ ನಿಮ್ಮ ಟ್ರೀಟ್ಮೆಂಟ್ ಈಸ್ ಎ ಫೇಲ್ಯೂರ್, ಅದು ಬೋಗಸ್ ಅಂತ. ಆಹಾರಕ್ಕೆ ಬಂದ್ರೆ ಬಹಳ ಸರಳವಾಗಿ ಹೇಳ್ತೀವಿ, 3 ಸಾರಿ ತಿನ್ನೋದನ್ನ 5 ಸಾರಿ ತಿನ್ನಿ, ಕಡಿಮೆ ಕಡಿಮೆ ತಿನ್ನಿ. ಬಟ್ ಈಚೀಚೆಗೆ ಕೆಲವರಿಗೆ ಕನ್ಫ್ಯೂಷನ್ ಶುರುವಾಗಿದೆ. ಕೀಟೋ ಡಯಟ್ ಅಂತ, ಬೆಳಗ್ಗೆ ತಿನ್ನಿ ಮತ್ತೆ ರಾತ್ರಿಗೆ ತಿನ್ನಿ ಅಂಡ್ ಆದಷ್ಟು ಅಕ್ಕಿನ ಅವಾಯ್ಡ್ ಮಾಡಿ, ಅನ್ನ ಇವೆಲ್ಲ ಏನೇನೋ ಬಂದಿದ್ದಾವೆ. ಬಟ್ ಏಜ್ ಓಲ್ಡ್ ಸ್ಟ್ಯಾಂಡರ್ಡ್ ಡಯಟ್ ಅಂದ್ರೆ ಬೆಳಗ್ಗೆ ನೀವು 6 ಇಡ್ಲಿ ತಿನ್ನೋದ್ರ ಬದಲು 2 ತಿನ್ನಿ, 11 ಗಂಟೆಗೆ ಬೇಕಾದ್ರೆ ಇನ್ನೊಂದು ಇಡ್ಲಿ ತಿನ್ನಿ ಅಥವಾ 2 ಮಾರಿ ಬಿಸ್ಕೆಟ್ ತಿನ್ನಿ. 1 ರಿಂದ 2 ಹೊಟ್ಟೆ ತುಂಬ ಉಣ್ಬೇಡಿ, ಊಟ ಮಾಡಿ. ಬಟ್ ತಿರ್ಗಿ 5 ಗಂಟೆಗೆ ಬೇಕಾದ್ರೆ ಒಂಚೂರು ಉಪ್ಪಿಡ್ತೀರಿ, ಸ್ನ್ಯಾಕ್ ಅಂತೀವಿ, ರಾತ್ರಿ ಊಟ ಮಾಡಿ. ಸೊ ಅವಾಗ ನಿಮ್ ಬ್ಲಡ್ ಶುಗರ್ ಒಂದು ಲೆವೆಲ್ ನಲ್ಲಿ ಇರುತ್ತೆ. ಏಕ್ದಮ್ ಹೆವಿ ತಿಂದ್ರೆ ಹಿಂಗ್ ಹೋಗುತ್ತೆ ಬ್ಲಡ್ ಶುಗರ್. ಅದಕ್ಕೆ ನಾವು ಆದಷ್ಟು ಅಡ್ವೈಸ್ ಮಾಡ್ತೀವಿ. ಈ ಕ್ಯಾಲರಿ ಒಳಕ್ಕೆ ಹೋಗೋದನ್ನ ಖರ್ಚು ಮಾಡೋದಕ್ಕೆ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ವಾಕಿಂಗ್. ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ವಾಕ್ ಮಾಡಿ. ನೀವು ಹೆವಿ ಜಿಮ್ ಮಾಡೋದು ಬೇಕಿಲ್ಲ. ಏನಂದ್ರೆ ನಿಮ್ಮ ಕಾಲುಗಳನ್ನ ಪ್ರೊಟೆಕ್ಷನ್ ಮಾಡಬೇಕು. ವಾಕ್ ಮಾಡೋವಾಗ ಒಳ್ಳೆ ಶೂ ಹಾಕೊಳ್ಳಿ, ಇಲ್ಲಂದ್ರಲ್ಲಿ ಎಳಬೇಡಿ, ಏನಂದ್ರೆ ಅದನ್ನ ತುಳಿಬೇಡಿ, ಇದು ಇಂಪಾರ್ಟೆಂಟು. ಸೊ ಪರ್ಟಿಕ್ಯುಲರ್ಲಿ ಸಕ್ಕರೆ ಕಾಯಿಲೆನ ವಾಸಿ ಮಾಡೋಕ್ಕಾಗಲ್ಲ. ನಿಮ್ಗೆ ತಪ್ಪು ಮಾಹಿತಿ ಕೊಡ್ತಾರೆ. ನಮ್ಮ ಈ ಮೆಡಿಸನ್ ತೊಗೊಂಡ್ರೆ ವಾಸಿ ಮಾಡ್ತೀವಿ, ಕೇರಳಕ್ಕೆ ಹೋಗಿ ಅದು ತೊಗೊಂಡ್ರೆ ವಾಸಿ ಆಗುತ್ತೆ. ಇಲ್ಲ, ಇಟ್ಸ್ ಎ ಡಿಸಾರ್ಡರ್. ಇನ್ ಫ್ಯೂಚರ್ ಇವಾಗ ಹೆಂಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದೆಯಾ, ಹೆಂಗೆ ಲಿವರ್ ಅದೇ ತರ ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟು ಬರಬಹುದು. ಬಂದ ಮೇಲೆ ನಿಮ್ಗೆ ಅದೃಷ್ಟ. ಅಲ್ಲಿವರೆಗೂ ದಯವಿಟ್ಟು ಸಕ್ಕರೆ ಕಾಯಿಲೆಗೆ ಹೆದರ್ಕೋಬೇಡಿ. 1 out of 7 ಇಸ್ ಎ ಡಯಾಬಿಟಿಕ್ ಅಂತೀವಿ. ಭಾರತ ದೇಶವನ್ನ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ. ಅದು ಯಾಕಂದ್ರೆ ಏಷ್ಯನ್ ನಮ್ ಜೀನ್ಸ್ ಇದಾವೆ ನಮ್ಮ ಬಾಡಿಯಲ್ಲಿ. ಅಮೆರಿಕನ್ ಜೀನ್ಸ್ ಕಂಪೇರ್ ಮಾಡಿದ್ರೆ ಏಷ್ಯನ್ ಜೀನ್ಸ್ಗೆ ದೇ ಆರ್ ಮೋರ್ ಸಸೆಪ್ಟಿಬಲ್ ಫಾರ್ ಡಯಾಬಿಟಿಸ್ ಅಂಡ್ ಹಾರ್ಟ್ ಅಟ್ಯಾಕ್. ಅದಕ್ಕೆ ನಮ್ಮ ದೇಶದಲ್ಲಿ ಆದಷ್ಟು ಹಾರ್ಟ್ ಅಟ್ಯಾಕು, ಸಕ್ಕರೆ ಕಾಯಿಲೆ, ಅಮೆರಿಕದ ಅವ್ರು ನಮ್ಗೇನೆ ಹೆವಿಯಾಗಿ ತಿಂತಾರೆ, ಬಟ್ ಅವ್ರು ಜೆನೆಟಿಕಲಿ ಪ್ರೊಟೆಕ್ಟೆಡ್ ಇರ್ತಾರೆ. ಸೊ ಇವೆಲ್ಲ ನಿಮ್ಗೆ ಸ್ಮಾಲ್ ಇನ್ಫಾರ್ಮೇಶನ್ಸ್. ಎಲ್ಲ ಒಂದ್ ಕಡೆ ಸಕ್ಕರೆ ಕಾಯಿಲೆ ಬಗ್ಗೆ ಬಹಳ ತಪ್ಪು ಮಾಹಿತಿ ನಿಮ್ಗಿರುತ್ತೆ, ಏನೇನಕ್ಕೋ ಎದುರ್ಕೋತೀರಿ. ಅದರಿಂದ ದಯವಿಟ್ಟು ಈ ಡಯಾಬಿಟಿಸ್ ಕಂಟ್ರೋಲ್ ಆಗಿ ಯಾಕಿರ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ 4 ಟಾರ್ಗೆಟ್ ಆರ್ಗನ್ ಇದಾವೆ. ನಿಮ್ಮ ಡಯಾಬಿಟಿಸ್ ಸರಿಯಾಗಿ ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಆಗೋದು ಕಿಡ್ನಿಗೆ. ಎಷ್ಟೋ ಜನ ಡಯಾಲಿಸಿಸ್ ಮಾಡಿಸ್ಕೊಳ್ತಿರೋರು ಡಯಾಬಿಟಿಕ್ ಇರ್ತಾರೆ, ಅವ್ರು ಡಯಾಬಿಟಿಸ್ ಶುಗರ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡಿರಲ್ಲ. ಅದು ಕಿಡ್ನಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್, ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಕರೋನರಿ ವೆಸಲ್ಸ್ ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ಐಸ್, ದಯವಿಟ್ಟು ವರ್ಷಕ್ಕೊಂದ್ಸರಿ ನೀವು ಕಣ್ ಚೆಕ್ ಮಾಡಿಸ್ಕೋಬೇಕು. 4ನೇದು ನ್ಯೂರೈಟಿಸ್ ಅಂತೀವಿ, ಕಾಲುಗಳು ಅಂಗಾಲು ಉರಿತವೆ, ಗ್ಯಾಂಗ್ರೀನ್ ಆಗುತ್ತೆ ಕಾಲು. ಅದರಿಂದ ದಯವಿಟ್ಟು ನೀವು ಅಯ್ಯಪ್ಪ ಭಕ್ತ ಇರ್ಬೋದು, ದಯವಿಟ್ಟು ಬರೀ ಕಾಲಿನಲ್ಲಿ ಎಲ್ಲೂ ನಡ್ಕೊಂಡು ಹೋಗ್ಬೇಡಿ. ಎಷ್ಟೋ ಜನಕ್ಕೆ ನಾವು ಕಾಲು ತೆಗೆದಿರೋದು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಈ ಜನವರಿಯಲ್ಲಿ. ಚಳಿಯಿಂದ ಅಲ್ಲ, ಚಳಿಯಿಂದ ಹಂಗಾಯ್ತು ಅನ್ಕೋತೀರಿ, ಇಲ್ಲ, ಬರೀ ಕಾಲಿನಲ್ಲಿ ನಡೆದೋಗುತ್ತೆ. ಅದಕ್ಕೆ ಸಕ್ಕರೆ ಕಾಯಿಲೆ ಇರೋರು ದಯವಿಟ್ಟು ಹೆಂಗಸರಾಗಲಿ ಗಂಡರು ನಿಮ್ಮ ಮನೆಯೊಳಗೂ ಚಪ್ಪಲಿ ಹಾಕೊಂಡು ಓಡಾಡಿ. ದೇವ್ರ ಮನೆಗೆ ಬಿಟ್ಟು ಹೋಗ್ತೀರಿ, ಅದು ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ದೇವ್ರ ಹೆಸರಿನಲ್ಲಿ ನೀವು ತಮಿಳ್ನಾಡಿಗೆ ಹೋದ್ರೆ ಎಕರೆಗಳ ಗಟ್ಲೆ ದೇವಸ್ಥಾನ ಇರ್ತವೆ. ಬರಿಗಾಲಿನಲ್ಲಿ ನೀವು ಆ ಬಂಡೆ ಮೇಲೆ ಹೋದ್ರೆ ಕಾಲು ಬೊಬ್ಬೆ ಬರುತ್ತೆ, ಅದು ನಿಮಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಸೆನ್ಸೇಷನ್ ಕಡಿಮೆ ಇರುತ್ತೆ. ನೀವು ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಸೆಲ್ಯುಲೈಟಿಸ್ ಆಗಿ ಕಾಲು ಇಷ್ಟಪ್ಪ ಊದ್ಕೊಳ್ಳುತ್ತೆ, ಕಾಲು ಕಳ್ಕೊತೀರಿ. ಅದರಿಂದ ದಯವಿಟ್ಟು ಸಕ್ಕರೆ ಕಾಯಿಲೆ ಅಂದ್ರೆ ಹೆದರ್ಕೋಬೇಡಿ. ಬಟ್ ಆಗಿಂದಾಗ್ಗೆ ಸಕ್ಕರೆ ಕಾಯಿಲೆಯಲ್ಲಿ ಕೆಲವು ಕುರುಗಳಾಗ್ತವೆ. ಪೆರಿಯೇನಲ್ ಆಬ್ಸೆಸ್ಸು, ಬ್ರೆಸ್ಟ್ ಆಬ್ಸೆಸ್ಸು, ಬೆನ್ನಲ್ಲಿ ಬೆನ್ನು ಪಣಿ ಇಂಥವು ಆಗ್ತವೆ. ಆದಷ್ಟು ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತೀರಾ, ನಾಟಿ ಔಷಧಿ ಮಾಡ್ಕೊಳ್ತೀರಾ, ವೈದ್ಯರಲ್ಲಿ ತಪಾಸಣೆ ಮಾಡಿಸ್ಕೊಳ್ಳಿ. ಸೊ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಡಬಹುದೇ ಹೊರತು ವಾಸಿ ಮಾಡಲಿಕ್ಕೆ ಯಾವುದೇ ಸಿಸ್ಟಮ್ ಇಂದ ಸಾಧ್ಯವಿಲ್ಲ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.